ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಚಾನೆಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬಾ ಥ್ಯಾಂಕ್ಸ್ ಫಾರ್ ಸ್ಟೇಯಿಂಗ್ ಬ್ಯಾಕ್ ವಿತ್ ಮೀ. And if you're seeing me for the first time, then I do content on lifestyle, makeup, travel, and so many other things. If you're someone who likes such content, do subscribe to my channel. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ DMs ಮಾಡ್ತಾರೆ, ನೀವು ಯಕ್ಷಗಾನ ಆರ್ಟಿಸ್ಟು, ನೀವು ಡ್ಯಾನ್ಸ್ ಆರ್ಟಿಸ್ಟು, ನಿಮ್ಮ ಮೇಕಪ್ ರುಟೀನ್ ಏನು, ನಿಮ್ದು ಹೆಂಗೆ ಮೇಕಪ್ ಇಷ್ಟು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಯಾವ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡ್ತೀರಾ ಅಂದೆಲ್ಲ ತುಂಬ ಜನ DMs ಮಾಡ್ತಾ ಇದ್ರು. ಸೊ ಐ ಥಾಟ್ ವೈ ನಾಟ್ ಮೇಕ್ ಅ ವಿಡಿಯೋ ಆನ್ ದ್ಯಾಟ್ ಒನ್ ಆ್ಯಂಡ್ ಆನ್ಸರ್ ಆಲ್ ದೋಸ್ ಕ್ವೆಶನ್ಸ್ ಅಂತ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸಿ ವಾಟ್ಸ್ ಇನ್ ಮೈ ಮೇಕಪ್ ಪೌಚ್. ಸೊ ನನ್ನ ಹತ್ರ ಒಂದಲ್ಲ ಎರಡಲ್ಲ 3 ಪೌಚ್ ಇದೆ. ಏನ್ ಸುಷ್ಮಾ ಇಷ್ಟೊಂದು ಮೇಕಪ್ ಮಾಡ್ಕೊಂತಾಳ ಅಂತ ಅನ್ಕೊಂಬೇಡಿ. ಸೊ ಐ ಹ್ಯಾವ್ ಸೆಗ್ರಿಗೇಟೆಡ್ ಇನ್ ಸಚ್ ಅ ವೇ. ಫಸ್ಟ್ ಪೌಚ್ ಬಂದು ಲೈಕ್ ಬೇಸಿಕ್ಸ್, ಇದು ಮೇಕಪ್ ಮಾಡದೇ ಇದ್ರು ಮನೆಯಲ್ಲೇ ಇದ್ದೀನಿ ಅಂದ್ರೂ ಹಾಕೊಳ್ಳೋ ಅಂತ ಸ್ಕಿನ್ ಕೇರ್ ರೂಟೀನ್ ಬೇಕಾಗಿರೋಂಥ ಪ್ರಾಡಕ್ಟ್ಸು. ಮಿಡಲ್ ಒನ್ ಬಂದಿದ್ದು ಇಟ್ಸ್ ಬಿಗ್ ಬಿಕಾಸ್ ಇಟ್ ಹ್ಯಾಸ್ ಆಲ್ ದ ಫೌಂಡೇಶನ್ ಅಂಡ್ ಅದರ್ ಸ್ಟಫ್ಸ್ ದಟ್ ಐ ಯೂಸ್ ಫಾರ್ ಮೈ ಮೇಕಪ್. ಅಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಐ ಮೇಕಪ್, ಐಲೈನರ್, ಲಿಪ್ಸ್ಟಿಕ್, ಆಲ್ ಅದರ್ ಥಿಂಗ್ಸ್. ಇಷ್ಟೇ ಅಲ್ಲ, ಇನ್ನ ಇದೆ, ಬಟ್ ದೀಸ್ ಆರ್ ದ ಥಿಂಗ್ಸ್ ದಟ್ ಐ ಯೂಸ್ ಆನ್ ಅ ರೆಗ್ಯುಲರ್ ಬೇಸಿಸ್. ಸೊ ಒಂದೊಂದಾಗಿ ಒಂದೊಂದು ಪೌಚ್ ಒಳಗಡೆ ಏನಿದೆ ಅಂತ ನೋಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನನ್ನ ಫಸ್ಟ್ ಪೌಚ್ ಬಂದ್ಬಿಟ್ಟು ಸ್ಕಿನ್ ಕೇರು. ನಾನು ಮನೆಯಲ್ಲೇ ಇದ್ರು, ಆಫೀಸಿಗೆ ಹೋಗದೆ ಮನೇಲೆ ಕೆಲಸ ಮಾಡ್ತಿದ್ದೀನಿ, ಇಲ್ಲ ನಾನು ಡೈಲಿ ರೂಟೀನ್ ಸ್ನಾನ ಆದ ತಕ್ಷಣ ಮುಖಕ್ಕೆ ಏನೇನು ಹಾಕೊಂತೀನೋ ಅದನ್ನೆಲ್ಲ ಈ ಪೌಚಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ನೋಡೋಣ ಒನ್ ಬೈ ಒನ್. ಸೊ ನಾನು ಯೂಸ್ ಮಾಡೋದು ಲಾರಿಯಲ್ದೊಂದು ಕಿಟ್ ಬರುತ್ತೆ. ಸೊ ಇಟ್ ಹ್ಯಾಸ್ ಅ ಸಿರಮ್, ಇಟ್ ಹ್ಯಾಸ್ ಅ ಡೇ ಕ್ರೀಮ್ ಆಸ್ ವೆಲ್ ಆಸ್ ಇಟ್ ಹ್ಯಾಸ್ ಅ ನೈಟ್ ಕ್ರೀಮ್. ಯೂಶ್ವಲಿ ನಾನು ಸ್ನಾನ ಆದಮೇಲೆ ಈ ಸಿರಮ್ನ ಹಚ್ಕೊತೀನಿ, ಈ ಸಿರಮ್ ಆದಮೇಲೆ ನಾನು ಡೇ ಕ್ರೀಮ್ನ ಹಚ್ಕೊತೀನಿ. ಇಟ್ ಹ್ಯಾಸ್ ಬೀನ್ ವೆರಿ ಹೆಲ್ಪ್ಫುಲ್, ಯಾಕಂದರೆ ಸ್ಕಿನ್ ತುಂಬ ಕ್ಲಿಯರ್ ಆಗಿ ಬ್ರೈಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾನು ಗೋ ಟು ಕ್ರೀಮ್ಸು ಮನೆಯಲ್ಲಿದ್ದಾಗ ಇಲ್ಲ ಸುಮ್ಮನೆ ಏನು ಮಾಡ್ತಾ ಇಲ್ಲ ಅಂದಾಗೂ ಐ ಜಸ್ಟ್ ಅಪ್ಲೈ ದ ಸಿರಮ್ ಆ್ಯಂಡ್ ದ ಡೇ ಕ್ರೀಮ್. ರಾತ್ರಿ ಯೂಶ್ವಲಿ ಮಲ್ಕೊಬೇಕಾದ್ರೆ ಈ ನೈಟ್ ಕ್ರೀಮ್ನ ಹಚ್ಕೊತೀನಿ. ನನ್ನ ರುಟೀನ್ ಇಸ್ ವೆರಿ ಸಿಂಪಲ್, ನಾನು ಎಕ್ಸ್ಟ್ರಾ ಏನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ದೀಸ್ ಆರ್ ಮೈ ಲೈಕ್ ಗೋ ಟು ಪ್ರಾಡಕ್ಟ್ಸ್ ಫ್ರಮ್ ಲಾರಿಯಲ್. ಸೊ ನಾನು ಈ ಕ್ರೀಮ್ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಫಸ್ಟ್ ಥಿಂಗ್ ಆಸ್ ಐ ಸೆಡ್, ಇಟ್ ಮೇಕ್ಸ್ ದ ಸ್ಕಿನ್ ಬ್ರೈಟ್ ಆಸ್ ವೆಲ್ ಆಸ್ ಹೋಲ್ ಡೇ ಹೈಡ್ರೇಟೆಡ್ ಆಗಿರುತ್ತೆ. ಯಾವುದು ಸ್ಕಿನ್ನ ತುಂಬ ಡ್ರೈ ಮಾಡಲ್ಲ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಇಟ್ ಈಸ್ ಹೆಲ್ಪಿಂಗ್ ಮೀ ಗೆಟ್ ರಿಡ್ ಆಫ್ ಆಲ್ ದ ಪೋರ್ಸ್ ಆ್ಯಂಡ್ ಇಟ್ ಈಸ್ ಮೇಕಿಂಗ್ ಮೈ ಸ್ಕಿನ್ ಲುಕ್ ಬ್ರೈಟರ್. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಇನ್ ದ ಕೋರ್ಸ್. ನಾನು ತುಂಬ ಟೈಮಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಟ್ ಈಸ್ ನಾಟ್ ಸ್ಪಾನ್ಸರ್ಡ್, ಬಟ್ ಜೆನ್ವಿನ್ಲಿ ಇದನ್ನು ಯೂಸ್ ಮಾಡಿರೋದ್ರಿಂದ ಸ್ಕಿನ್ ತುಂಬ ಬ್ರೈಟ್ ಆ್ಯಂಡ್ ಸ್ಮೂದು ಆಗ್ತಾ ಇದೆ ನಂದು. ಯಕ್ಷಗಾನ ಎಲ್ಲ ತುಂಬ ಮಾಡೋದ್ರಿಂದ ಐ ಹ್ಯಾಡ್ ಪ್ಯಾಚಸ್ ಆರ್ ತುಂಬ ಪೋರ್ಸು, ಕಲೆಗಳು ಮುಖದಲ್ಲಿತ್ತು. ಇದನ್ನು ಹಾಕ್ತಾ ಸ್ಲೋಲಿ ಇಟ್ ಇಸ್ ರೆಡ್ಯೂಸಿಂಗ್. ಆ್ಯಂಡ್ ಓವರ್ ಆಲ್ ನೀವೇನು ಬೇರೆದು ಎಕ್ಸ್ಟ್ರಾ ಕ್ರೀಮ್ ಸ್ಕಿನ್ನ ಬ್ರೈಟ್ ಮಾಡೋಕ್ಕೆ ಅಂತ ಹಚ್ಕೊಬೇಕಂತ ಇಲ್ಲ. ದಿಸ್ ವಿಲ್ ಆ್ಯಕ್ಟ್ ಲೈಕ್ ಅ ಮಾಯ್ಶ್ಚರೈಸರ್ ಆಸ್ ವೆಲ್ ಆಸ್ ಸ್ಕಿನ್ನ ತುಂಬ ಹೈಡ್ರೇಟೆಡ್ ಆಗಿರುತ್ತೆ. ಸೊ ಇನ್ನೊಂದು ಈ ಪೌಚಲ್ಲಿರೋದು ಮೇಕಪ್ ರಿಮೂವರ್ ಪ್ಯಾಕು. ಇದು ರೆನೆಯಿಂದ ಯೂಸ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಮೇಕಪ್ ರಿಮೂವಲ್ಗೆ ಟಿಶ್ಯೂಸ್, ವೆಟ್ ವೈಪ್ಸ್ ಥರ ಯೂಸ್ ಮಾಡ್ತೀನಿ. ಇದು ತುಂಬಾನೇ ಸ್ಮೂತ್ ಇದೆ ಆ್ಯಂಡ್ ಇಟ್ ಸ್ಮೆಲ್ಸ್ ಸೋ ಗುಡ್. ಹಾಗೆ ಒರೆಸ್ತಾ ಇರೋಣ ಅಂತ ಅನ್ಸುತ್ತೆ. ಐ ರೀಸೆಂಟ್ಲಿ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ವೈಪ್ಸ್ ಆ್ಯಂಡ್ ಇಟ್ ಈಸ್ ರಿಯಲಿ ಗುಡ್. ನೀವು ಮತ್ತೆ ಮೇಕಪ್ ತೆಗಿಯೋಕ್ಕೆ ಉಜ್ಜೋದು ಏನು ಬೇಕಾಗಿಲ್ಲ, ಒಂದು ವೈಪ್ ಅಷ್ಟೇ. ಇಟ್ ಟೇಕ್ಸ್ ಆಫ್ ಆಲ್ ದ ಮೇಕಪ್ ಆ್ಯಂಡ್ ಇಟ್ಸ್ ನಾಟ್ ಹಾರ್ಶ್ ಆನ್ ದ ಸ್ಕಿನ್ ಆಲ್ಸೋ. ಯೂಶ್ವಲಿ ನಾನು ಕೆಲವೊಂದು ಬೇರೆ ಮೇಕಪ್ ರಿಮೂವಲ್ ವೆಟ್ ವೈಪ್ಸ್ ಯೂಸ್ ಮಾಡಿದ್ದೀನಿ, ಅದು ತುಂಬ ಉರಿಯುತ್ತೆ ಸ್ಕಿನ್ನು. ಒರೆಸಿದ ತಕ್ಷಣ ಒಂಥರ ಇಚ್ಚಿ ಅನಿಸುತ್ತೆ. I used to feel very uncomfortable on the skin. Rashes ಆಗ್ತಾ ಇತ್ತು. So I have started to use this Rene's makeup removal wipes and it is doing a best job. So the next product in my pouch is Bare Anatomy's hair serum. ನಾನು ರೀಸೆಂಟಾಗಿ ಬೇರ್ ಅನಾಟಮಿ ಬ್ರ್ಯಾಂಡ್ಗೆ ಸ್ವಿಚ್ ಆಗಿದ್ದೀನಿ ಫಾರ್ ಆಲ್ ಮೈ ಹೇರ್ ಕೇರ್. ನನ್ನ ಶ್ಯಾಂಪೂ, ಹೇರ್ ಮಾಸ್ಕು ಎಲ್ಲದೂ ಬೇರ್ ಅನಾಟಮಿದು. ಇಟ್ಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ನನಗೆ ಎಷ್ಟೊಂದು ಜನ ಕೇಳ್ತಾರೆ, ನಿಮ್ಮ ಕೂದಲಿಗೆ ಏನಾದ್ರು ಟ್ರೀಟ್ಮೆಂಟ್ ಮಾಡಿಸಿದ್ದೀರಾ ಅಥವಾ ಯಾಕೆ ಯಾವತ್ತೂ ಸ್ಟ್ರೈಟೇ ಇರುತ್ತೆ ನಿಮ್ಮ ಕೂದಲು ಅಂತ. ಎಸ್, ನಾನು ಮಾಡಿಸಿದ್ದೀನಿ, ಬಟ್ because of the products that I use, it is very long lasting. Usually ನಾನು ಕೆರಾಟಿನ್ ಅಥವಾ
ಹೇರ್ ಸ್ಮೂತ್ನಿಂಗ್ ಯಾವ್ದಾದ್ರು ಈ ಥರದ್ದು ಟ್ರೀಟ್ಮೆಂಟ್ ಮಾಡಿಸಿದ್ರು ಮೈ ಟ್ರೀಟ್ಮೆಂಟ್ ಸ್ಟೇಸ್ ಫಾರ್ ವೆರಿ ಲಾಂಗ್. ಲೈಕ್ ಯೂಶ್ವಲಿ ಬೇರೆಯವ್ರಿಗೆಲ್ಲ 6 ತಿಂಗಳು ಉಳಿದ್ರೆ ನನಗೆ 1 ವರ್ಷ ಬಂದ್ಬಿಡುತ್ತೆ. ಸೊ ಬಿಕಾಸ್ these products does the job. So ಸ್ನಾನ ಮಾಡಿದ್ಮೇಲೆ I apply this serum so that ತುಂಬಾ ಸ್ಮೂತ್ ಆಗಿ ಶೈನಿ ಲುಕ್ ಕೊಡುತ್ತೆ. It tells also the same ultra smoothing hair serum. So if you want to try, you can check Bare Anatomy's all the products there. It also comes in a kit of shampoo, hair mask and the serum. So that was all in my skincare hair care pouch. Let's move to the next pouch, which is like a main makeup pouch. ಇದರಲ್ಲಿ ತುಂಬಾನೇ ಪ್ರಾಡಕ್ಟ್ಸ್ ಇದೆ. ಎಲ್ಲದನ್ನು ಯಾವತ್ತು ಎಲ್ಲದನ್ನು ಯೂಸ್ ಮಾಡಲ್ಲ, ಬಟ್ ಒಂದೊಂದು ಒಕೇಶನ್ಗೆ ಒಂದೊಂದು ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತೀನಿ ಬೇಸ್ಡ್ ಆನ್ ದ ಒಕೇಶನ್ ಆರ್ ಬೇಸ್ಡ್ ಆನ್ ವೇರ್ ಐ ಆಮ್ ಗೋಯಿಂಗ್. ಸೊ ಲೆಟ್ಸ್ ಸಿ. ಸೊ ಫಸ್ಟ್ ಒನ್ ಈ ಪೌಚಲ್ಲಿ ಬಂದ್ಬಿಟ್ಟು ರೆನೆದು ಪ್ರೈಮರ್. ಇಟ್ ಈಸ್ ಕಾಲ್ಡ್ ಆಸ್ ಬಾಲಿವುಡ್ ಫಿಲ್ಲರ್ ಅಂತ. ನಾನು ರೀಸೆಂಟ್ ಆಗಿ ಈ ಸಿರಮ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಐ ಜಸ್ಟ್ ಲವ್ ದ ಸ್ಮೆಲ್ ಆಫ್ ದ ಸಿರಮ್. ಪ್ಲಸ್ ಮುಖದ ಮೇಲೆ ಅಪ್ಲೈ ಮಾಡಿದ್ರೆ ಇಟ್ ಈಸ್ ಸೋ ಲೈಟ್, ಸೋ ಲೈಟ್, ಆ್ಯಂಡ್ ಇಟ್ ಕವರ್ಸ್ ಆಲ್ ಯುವರ್ ಪೋರ್ಸ್. In fact, they've given, that's the main thing about this product, instant fine line reduction as well as ತುಂಬಾ ಸ್ಮೂತ್ನೆಸ್ ತಂದ್ಕೊಡುತ್ತೆ ಸ್ಕಿನ್ಗೆ. ಸೊ ನೆಕ್ಸ್ಟ್ ಬಂದು ಈ ಶುಗರ್ದು ಇಲ್ಯುಮಿನೇಟಿಂಗ್ ಮಾಯಿಶ್ಚರೈಸರ್ ಅಂತ. ನಾನು ತುಂಬಾ ಟೈಮಿಂದ ಶುಗರ್ ಪ್ರಾಡಕ್ಟ್ಸೇ ನನ್ನ ಮೇಜರ್ ಪ್ರಾಡಕ್ಟ್ಸ್. ಮೇಕಪ್ಗೆ ಏನೇನು ಯೂಸ್ ಮಾಡ್ತೀನೋ ಅವೆಲ್ಲ ಶುಗರ್ದೇನೆ, ಬಿಕಾಸ್ that's one product that suits my skin so well, and ತುಂಬಾ ಲಾಂಗ್ ಲಾಸ್ಟಿಂಗ್ ಇರುತ್ತೆ, and it is in the affordable price range also, and it gives such good look on the skin. So if you know me, you know I am a loyal customer of sugar. Again, this is not sponsored, but hopefully future ಅಲ್ಲಿ ಈ ತರ ಶುಗರ್ ಜೊತೆ ಕೊಲಾಬರೇಟ್ ಮಾಡೋಕ್ಕಾಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಓಕೆ, ಲೆಟ್ಸ್ ಕಂಟಿನ್ಯೂ. Illuminating moisturizer, this is something that I use because a tumba glowy look kodutte. It does the work of a moisturizer as well as mukakond shine tandu kodutte. ನೀವು extra ಬೇರೆ ಏನು shimmer ಹಾಕೊಬೇಕಂತಿಲ್ಲ, it's that good. So I use this as a moisturizer, and the first cream that apply primer ಆದ್ಮೇಲೆ I apply this moisturizer cream. Next one ಬಂದು ಶುಗರ್ದು ಫೌಂಡೇಶನ್. ಈ ಫೌಂಡೇಶನ್, ದಿಸ್ ಇಸ್ ಸೋ ಗುಡ್. ವೈ? ಬಿಕಾಸ್ ಅದರ ದ ಕವರೇಜ್ ಇಸ್ ಸೋ ಗುಡ್. ನಾನು ಫುಲ್ ಒಂದು ಡಾಟ್ ಅಪ್ಲೈ ಮಾಡ್ಕೊತೀನಿ ಮುಖದ ಮೇಲೆ. ದೇ ಆಲ್ಸೋ ಹ್ಯಾವ್ ದ ಬ್ರಷ್ ಫ್ರಮ್ ದ ಬಿಹೈಂಡ್. ಸೊ ಈ ಬ್ರಷ್ನ ನೀವು ಬ್ಲೆಂಡ್ ಮಾಡಕ್ಕೆ ಯೂಸ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಯೂಸ್ ದಿಸ್ ಸ್ಪಾಂಜ್ ಆಲ್ಸೋ. ನಾನು ಇದು ಚೆನ್ನಾಗಿ ವರ್ಕ್ ಆಗುತ್ತೆ, ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಐ ಬ್ಲೆಂಡ್ ಇಟ್ ಸೋ ಥರಲಿ ವಿತ್ ದ ಸ್ಪಾಂಜ್ ಆರ್ ದ ಬ್ರಷ್, but the coverage that it gives, and it is so long lasting. In fact, I can give you an example. ಒಂದಿನ ನಾನು ಆಫೀಸ್ ಮುಗಿಸ್ಕೊಂಡು ಸುಸ್ತಾಗಿ ಬಾಡಿದ ಬಸಳೆ ಆಗ್ಬಿಟ್ಟು ಆಫೀಸಿಂದ ಬರ್ತಾ ಇದ್ದೆ. ಬಟ್ ಒನ್ ಆಫ್ ಮೈ ಫ್ರೆಂಡ್ಸ್ ಸ್ಪಾಟೆಡ್ ಮೀ ಇನ್ ದ ಮೆಟ್ರೋ ಸ್ಟೇಷನ್. ಲೈಕ್, ಸುಷ್ಮಾ ಏನ್ ಇಷ್ಟು ಫ್ರೆಶ್ ಆಗಿ ಕಾಣ್ತಾ ಇದೆಯಾ ಅಂತ. ಅಂಡ್ ವಾಸ್ ಲೈಕ್, ನಾನು ಸುಸ್ತಾಗಿ ಆಫೀಸಿಂದ ಬರ್ತಾ ಇದ್ದೀನಿ and you are telling this ಅಂತ. Because of the makeup, like ನಾನು, if you know me, I travel, like ನನ್ನ ಆಫೀಸ್ 2.5 hours ದೂರ ಇದೆ ನಮ್ಮ ಮನೆಯಿಂದ. ಸೊ ಐ ಲೀವ್ at like 7:30 in the morning. But if my makeup stays that long, I come back around like 6:37, then this has that magic. Because ನನ್ನ whole makeup ಅಲ್ಲಿ this is the main thing that stands out, because that's the base that we put ala foundation. So I give 10 on 10 on this one, and it's my forever favorite from Sugar. ಅಂಡ್ ಈ ಫೌಂಡೇಶನ್ನು ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಬರುತ್ತೆ. ಸೊ ನನ್ನ ಸ್ಕಿನ್ ಟೋನ್ಗೆ ನಾನು ನಂಬರ್ 10 ಯೂಸ್ ಮಾಡ್ತೀನಿ. ಸೊ ಇಫ್ ಯು ಗೋ ಟು ಎನಿ ಮೇಕಪ್ ಸ್ಟೋರ್ ದಟ್ ಹ್ಯಾಸ್ ಶುಗರ್ ಪ್ರಾಡಕ್ಟ್ಸ್, ಅವರಲ್ಲಿ ಯು ಕ್ಯಾನ್ ಟ್ರೈ ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೋನ್. ಅವ್ರು ಸಜೆಸ್ಟು ಮಾಡ್ತಾರೆ. ಸೊ ಯು ಕ್ಯಾನ್ ಗೋ ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೋನ್. ಸೊ ಫೌಂಡೇಶನ್ ಅಂತ ಬಂದಾಗ ನಾನು ಶುಗರ್ನ ಇಫ್ ಐ ಆಮ್ ಲೈಕ್ ಗೋಯಿಂಗ್ ಔಟ್ ಫಾರ್ ಅ ವೆರಿ ಲಾಂಗ್ ಟೈಮ್ ಅವ್ರ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಅವಾಗ ಮಾತ್ರ ಯೂಸ್ ಮಾಡ್ತೀನಿ. ಇಫ್ ಐ ಆಮ್ ಗೋಯಿಂಗ್ ಲೈಕ್ ಕ್ವಿಕ್ ಆಗಿ ಹಿಂಗೆ ಹೊರಗಡೆ ಹೋಗಿ ಬರಬೇಕು ಆ ಥರ ಏನಾದರೂ ಇದ್ದರೆ ಐ ಯೂಸ್ ದಿಸ್ ಲ್ಯಾಕ್ಮೆ 9 to 5. ಇದು ಮೂಸ್ ಫೌಂಡೇಶನ್ ಅಂತ. It is a tube, you just apply everywhere and blend it with the blender or the brush or anything. It does the job. Quick ಆಗಿ ಹೋಗಿ ಬರೋದಕ್ಕೆ, it's very light on the skin also.
ಆ್ಯಂಡ್ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಇಟ್ ಡಸ್ ಅ ಗುಡ್ ಜಾಬ್. ಸೊ ದೋಸ್ ವೇರ್ ದ 2 ಫೌಂಡೇಶನ್ ಮೇನ್ ಥಿಂಗ್ಸ್ ದಟ್ ಐ ಯೂಸ್. ಅದಾದಮೇಲೆ ಐ recently started to use this Renedu cheek tint. So you get with different colors, light pinku, ಡಾರ್ಕ್ ಪಿಂಕು. ಆಕ್ಚುಲಿ ಇನ್ನೊಂದಿದೆ ಇದ್ರ ಕೆಳಗಡೆ ರೆಡ್, ಅದು ಕಟ್ ಆಗೋಗಿದೆ. ಐ ಕೀಪ್ ಇಟ್ ಸಪರೇಟ್ಲಿ. ಬಟ್ ದೆನ್ as soon as you put your foundation, ಇದನ್ನ ಹಾಕ್ದ ಅಂದ್ರೆ ನಾನು ಚೀಕ್ಸಿಗೆ as well as it does the work for eyeshadow also you can use. But make sure if you are using this, apply this before applying powder or compact or whatever. Soon after your foundation you should use this. Innondu this is one more from Rene. If you see, this is black in color ಆಯ್ತಾ, ಬಟ್ ಕೆನೆ ಹಾಕೊಂಡ್ರೆ ಇಟ್ ಬಿಕಮ್ಸ್ ಸಚ್ ಗುಡ್ ಪಿಂಕ್ ಕಲರ್. ಐ ಲವ್ ಹೌ ದಿಸ್ ಇದು ಪಿಗ್ಮೆಂಟೆಡ್ ಇದೆ ಆ್ಯಂಡ್ ಐ ಲವ್ ದಿಸ್. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಐ ಯೂಸ್ ಬೋತ್ ಆಫ್ ದೆಮ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್. ಚಿಕ್ ಟಿಂಟ್ ಆಗಿ ಐ ಶ್ಯಾಡೋ ಆಗಿ ಎರಡಕ್ಕೂ ನಾನು ಯೂಸ್ ಮಾಡ್ತೀನಿ. ವೆರಿ ಗುಡ್ ಪ್ರಾಡಕ್ಟ್ ಫ್ರಾಮ್ ರೆನೆ. ಇನ್ನೊಂದು ತೋರ್ಸೋದು ಮರ್ತೋದೆ, ಕನ್ಸೀಲರು. ಸೊ ಶುಗರ್ ಇಂದ ಐ ಯೂಸ್ ದಿಸ್ ಕನ್ಸೀಲರ್ ಟು ಕನ್ಸೀಲ್ ಅಂಡರ್ ಐ ಆಗಿರ್ಬೋದು, ಸ್ವಲ್ಪ ಕಣ್ ಸುತ್ತ ಡಾರ್ಕ್ ಸರ್ಕಲ್ಸ್ ಇದೆ ಅಂದರೆ ಕವರ್ ಮಾಡೋದಕ್ಕೆ. ಇಟ್ಸ್ ಅಗೇನ್ ನಾನು ಎವ್ರಿ ಡೇ ಆಫೀಸ್ ಯೂಸ್ಗೆಲ್ಲ ಇದೆಲ್ಲ ಹಾಕ್ಕೊಳ್ಳಲ್ಲ. ಎನಿ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ತುಂಬ ಸ್ವಲ್ಪ ಈವನ್ ಆಗಿ ಕಾಣಬೇಕು ಅಂದಾಗ ಐ ಯೂಸ್ ದಿಸ್ ಶುಗರ್ಸ್ ಕನ್ಸೀಲರ್. ಸೊ ಅದಾದಮೇಲೆ ಅಗೇನ್ ಶುಗರ್ಸ್ ಕಾಂಪ್ಯಾಕ್ಟ್. I've been a loyal customer for this one as well. Almost ಆಗೋಗ್ತಾ ಬಂದಿದೆ, ಹೊಸ ತಗೊಬೇಕು. This is a very good product from Sugar again. ಇದರಲ್ಲಿ ನಾನು ಯೂಸ್ ಮಾಡೋ ಶೇಡ್ ಬಂದ್ಬಿಟ್ಟು 30. That suits my skin. So this is also one good compact that I use. ಅದಾದ್ಮೇಲೆ I have this face palette from Sugar again. It 3-in-1 ಬರುತ್ತೆ actually. If I show you, ಇದು if you are not applying any cheek tint, directly you can use this blush. ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. This is a shimmer that you can use. If you see this one, this is for contouring. ನಾನು ಯೂಶ್ವಲಿ ಮೇಕಪ್ ಮಾಡ್ಬೇಕಾದ್ರೆ ಕಾಂಟೋರ್ ಮಾಡಲ್ಲ, ನನಗೆ ಮಾಡಲ್ಲ, ಯಾಕಂದ್ರೆ ನಂಗೆ ಬರಲ್ಲ. I should learn that actually. So ಅದು ಯೂಸ್ ಮಾಡಿದೆ ಹಾಗೆ ಇದೆ. If you see these two, I have heavily used. And ಎಲ್ಲ ಶುಗರ್ ಪ್ರಾಡಕ್ಟ್ಸು ಒನ್ ಮೋರ್ ಥಿಂಗ್ ವೈ ಐ ಯೂಸ್ ದಮ್ ಇಸ್ ತುಂಬ ದಿನ ಬರುತ್ತೆ ನಮಗೆ. ಒಂದ್ಸತಿ ಇಫ್ ಯು ಫೀಲ್ ಇಟ್ಸ್ ಟೂ ಮಚ್ ಆಫ್ ಮನಿ ಟು ಇನ್ವೆಸ್ಟ್ ಅಂತ ಹೇಳಿದ್ರು, ಇಟ್ಸ್ ಲೈಕ್ ಅ ಒನ್ ಟೈಮ್ ಇನ್ವೆಸ್ಟ್ ಆ್ಯಂಡ್ ತುಂಬಾನೇ ದಿನ ಬರುತ್ತೆ. ಯು ಕ್ಯಾನ್ ರನ್ ದಿಸ್ ಫಾರ್ ಲೈಕ್ 6 months 7 months. ನಾನಂತೂ ಇದು ತಗೊಂಡಿದ್ದು ಯಾವಾಗಂತ ನಾನು ಜ್ಞಾಪಕ ಇಲ್ಲ. ಸೊ ಆ್ಯಂಡ್ ಈ ಬ್ರಷ್ ಅಗೇನ್ ಫ್ರಮ್ ಶುಗರ್. ದಿಸ್ ಹ್ಯಾಸ್ 2 sides. ಇದು ಬ್ಲಷ್ ಹಚ್ಕೊಳ್ಳೋಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದ ಅದರ್ ಸೈಡ್ ಇಸ್ ಫಾರ್ ಅವಾಗಲೇ ಹೇಳಿದ್ನಲ್ಲ, ಟು ಬ್ಲೆಂಡ್ ದ ಫೌಂಡೇಶನ್, ದ ಅದರ್ ಸೈಡ್. ಸೊ ವೆರಿ ಗುಡ್ ಬ್ರಷ್ ದಟ್ ಐ ಯೂಸ್. ಇದು ಅಲ್ಲದೆ this is there in my pouch, but I don't normally use a lot. This is again from Sugar. ಸ್ವಲ್ಪ ಹಳೇದಾಗಿದೆ because I recently switched to this not recently, ಈ ಬಾಕ್ಸ್ ಅಲ್ಲೇ ಶಿಮ್ಮರ್ ಬರೋದ್ರಿಂದ I have not used this tube for a very long time. This is again a shimmer. ಇದನ್ನ ನೀವು ಟ್ಯೂಬ್ ತರ ಹಿಂಗೆ ಟ್ಯೂಬ್ ಅಂತಿದ್ದೀನಿ, ಟ್ವಿಸ್ಟರ್ ಹಿಂಗೆ ಹಚ್ಕೊಬೋದು and you can just blend. This is also a very good product from Sugar. ನಾನು ಫಂಕ್ಷನ್ಸ್ ತುಂಬ ಗ್ರ್ಯಾಂಡ್ ಆಗಿ ರೆಡಿ ಆಗಬೇಕು ಅಂದರೆ ಅವಾಗ ಇದನ್ನು ಯೂಸ್ ಮಾಡ್ತೀನಿ. ಅದಲ್ಲದೆ by now you would have understood I am like a very very loyal customer of Sugar. So every time I go buy so many products from them, they give me some or the other compliment, and complimentary illde ವಾಪಸ್ ಬರದೇ ಇಲ್ಲ from Sugar outlets ನಾನು ಹೋದಾಗ. So this is one again a shimmer they gave me as a complimentary. ಸೊ ಇದು ಒಂಥರ ಹೆಂಗೆ ಜೆಲ್ ಥರ ಇದೆ. ಸೊ ಒಂದು ಸ್ವಲ್ಪ ತಗೊಂಡು ಹಿಂಗೆ ಹಚ್ಕೊಂಡು ಯು ಶುಡ್ ಜಸ್ಟ್ ಬ್ಲೆಂಡ್ ಇನ್ ಯುವರ್ ಹ್ಯಾಂಡ್ಸ್, ಇನ್ ಯುವರ್ ಫಿಂಗರ್. ಸೊ ದಿಸ್ ಆಲ್ಸೋ ಗುಡ್ ಒನ್. ಬಟ್ ಒಂದು ಚೂರು ತಗೊಂಡ್ರೆ ಸಾಕು, ತುಂಬಾ ಶಿಮರಿ ಲುಕ್ ಬರುತ್ತೆ.
Again, one more complimentary from Sugar that I've got is this, what you can call this as, foundation. Actually, the foundation come powder come everything together. If you are in very hurry, ನಿಮಗೆ ಜಾಸ್ತಿ ಟೈಮ್ ಇಲ್ಲ ಅಂದಾಗ ಇದು ಒಂಥರ ಕೇಕ್ ತರ ಇದೆ. ಇಫ್ ಯು ಆರ್ ಅ ಡ್ಯಾನ್ಸರ್ ಯು ವುಡ್ ನೋ ಪ್ಯಾನ್ ಕೇಕ್ ಅಂತ ಬರುತ್ತೆ. ನಾವು ಭರತನಾಟ್ಯಂ ಎಲ್ಲ ಡ್ಯಾನ್ಸ್ ಪರ್ಫಾರ್ಮ್ ಮಾಡಬೇಕಾದ್ರೆ ಅದನ್ನ ಸುಮ್ಮನೆ ಹಿಂಗೆ ಏನಂತಾರೆ, ಸ್ಪಾಂಜಲ್ಲಿ ಹಿಂಗೆ ಅದ್ಬಿಟ್ಟು ಹಿಂಗೆ ಅಂತಾರೆ ಈ ಮೇಕಪ್ಗೆ ಬರೋರೆಲ್ಲ. ಸೊ ಇಟ್ ಡಸ್ ದ ಸಿಮಿಲರ್ ಜಾಬ್ ಆ್ಯಕ್ಚುಲಿ. ಸುಮ್ಮನೆ ಒಂದು ಸ್ಪಾಂಜ್ ತೊಗೊಂಡು ಹಿಂಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ನಿಮಗೆ ಬೇರೆ ಏನೂ ಬೇಕಾಗಿಲ್ಲ. ಗೀಮು ಫೌಂಡೇಶನ್ ಎಲ್ಲ ಆಲ್ ಇನ್ ಒನ್ ಇದು ಮಾಡುತ್ತೆ. ಬಟ್ ನಾನು ತುಂಬ ರೇರಾಗಿ ಯೂಸ್ ಮಾಡ್ತೀನಿ. ಇಟ್ಸ್ ಆಲ್ಸೋ ಕಾಂಪ್ಲಿಮೆಂಟ್ರಿ ಬಂದಿರೋದು. ಸೊ ಐ ಜಸ್ಟ್ ಯೂಸ್ ವೆನ್ ಎವರ್ ಐ ನೀಡ್. And the last one is this makeup fixer from Rene again. Recent ಆಗಿ ನಾನು ರೆನೆಗೆ ಸ್ಲೋಲಿ ಮೂವ್ ಆಗ್ತಿದ್ದೀನಿ. ಲಾಸ್ಟ್ ಟೈಮ್ ನಾನು ರೆನೆ ಔಟ್ಲೆಟಿಗೆ ಹೋದಾಗ ಐ ಬಾಟ್ ದಟ್ ಪ್ರೈಮರ್ ಆಸ್ ವೆಲ್ ಆಸ್ ದಿಸ್ ಮೇಕಪ್ ಫಿಕ್ಸರ್. ಬಟ್ ಐ ಫೀಲ್ ದಿಸ್ ಇಸ್ ರಿಯಲಿ ಗುಡ್. ಯಾಕಂದರೆ ದಿಸ್ ಹ್ಯಾಸ್ ಅ ವೆರಿ ಗುಡ್ ಸ್ಮೆಲ್ ಆ್ಯಂಡ್ ಇಟ್ ಇಸ್ ವಾಟರ್ ಬೇಸ್. ಸೊ ಒಂದ್ಸತಿ ಹಿಂಗೆ ಸ್ಪ್ರೇ ಹೊಡ್ಕೊಂಡು ಎಲ್ಲ ಆರಿಸ್ಕೊಂಡ ಅಂದರೆ ದ ಮೇಕಪ್ ಸ್ಟೇಸ್ ಫಾರ್ ಸೋ ಲಾಂಗ್ ಆ್ಯಂಡ್ ಇಟ್ ಸ್ಟೇಸ್ ಫ್ರೆಶ್, ಪ್ಯಾಚಿ ಆಗಲ್ಲ. ಯೂಶ್ವಲಿ ಬೇರೆದೆಲ್ಲ ನಾನು ನೋಡಿದ್ದೀನಿ, ಒನ್ ಇಸ್ ಇಫ್ ಯು ಡೋಂಟ್ ಯೂಸ್ ಗುಡ್ ಪ್ರಾಡಕ್ಟ್ಸ್ ಮೇಕಪ್ ಬಿಕಮ್ಸ್ ವೆರಿ ಪ್ಯಾಚಿ. ಅನದರ್ ಒನ್, ಈ ಥರ ಫಿಕ್ಸರ್ ಎಲ್ಲ ಯೂಸ್ ಮಾಡಿಲ್ಲ ಅಂದರೆ ಶೆಕೆ ಆಗ್ತಾ ಮೇಕಪ್ ಎಲ್ಲ ಇಳ್ದೋಗುತ್ತೆ. ಬಟ್ ಯೂಸಿಂಗ್ ಅ ಮೇಕಪ್ ಫಿಕ್ಸರ್ ಈಸ್ ಅ ಗೇಮ್ ಚೇಂಜರ್. ನಾನು ಸ್ವಲ್ಪ ಟೈಮಿಂದ ಯೂಸ್ ಮಾಡ್ತಾ ಇದ್ದೇನೆ ಆ್ಯಂಡ್ ಇಟ್ಸ್ ವರ್ಕಿಂಗ್ ಔಟ್ ರಿಯಲಿ ವೆಲ್ ಫಾರ್ ಮೀ. ಸೊ ದ್ಯಾಟ್ಸ್ ಆಲ್ ಫ್ರಾಮ್ ದಿಸ್ ಪೌಚ್. ನನಗೆ ಅನಿಸ್ತಾ ಇದೆ ನಾನು ಎಷ್ಟೊಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಅಂತ. ಬಟ್ if you want to look the way I look, it's kind of investment or ಹಾಕೊಳ್ಳೇಬೇಕಾಗತ್ತೆ. ಬಟ್ ಅಗೇನ್ ಇಷ್ಟೊಂದು ಮೇಕಪ್ ಬೇಕು ಅನ್ಸ್ದವ್ರಿಗೆ ಬೇಕು, ಇಲ್ಲ ನನಗೆ ನ್ಯಾಚುರಲ್ ಲುಕ್ ಸಾಕು ಅಂದರೆ ವಾಟ್ ಎವರ್ ದ ಥಿಂಗ್ಸ್ ದಟ್ ಐವ್ ಶೋಡ್ ಅದರಲ್ಲೇ ನೀವು ಪಿಕ್ ಆ್ಯಂಡ್ ಚೂಸ್ ಮಾಡ್ಬೋದು, ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳ್ಕೊಂಡು. ನಿಮ್ಮ ಸ್ಕಿನ್ ಟೋನ್ಗೆ ಏನು ಚೆನ್ನಾಗಿ ಕಾಣುತ್ತೆ, ಎಷ್ಟು ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ನೀವು, ಬೇಸ್ಡ್ ಆನ್ ದ್ಯಾಟ್ ಯು ಕ್ಯಾನ್ ಚೂಸ್ ಫ್ರಮ್ ಆಲ್ ದ ಪ್ರಾಡಕ್ಟ್ಸ್ ದಟ್ ಐವ್ ಶೋನ್ ಸೋ ಫಾರ್. ಸೊ ದ್ಯಾಟ್ಸ್ ಫ್ರಮ್ ದಿಸ್ ಹ್ಯೂಜ್ ಪೌಚ್. ಲೆಟ್ಸ್ ಮೂವ್ ಟು ದ ಲಾಸ್ಟ್ ಪೌಚ್ ಫ್ರಮ್ ಮೈ ಮೇಕಪ್ ಕಿಟ್. ಇದರಲ್ಲಿ ಆಲ್ ದ ಕಾಜಲ್, ಐಲೈನರ್, ಲಿಪ್ಸ್ಟಿಕ್, ಇನ್ನೊಂದು ವಾಟ್ ಎವರ್ ಐ ಯೂಸ್ ಫಾರ್ ಐ ಮೇಕಪ್, everything is there in this pouch. Again, ಈ ಪ್ರಾಡಕ್ಟ್ದು ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇಫ್ ಯು ವಾಂಟ್ ಟು ಬೈ ಯು ಕ್ಯಾನ್ ಯೂಸ್ ದಟ್ ಲಿಂಕ್ ಆ್ಯಂಡ್ ಆರ್ಡರ್ ಫಾರ್ ಯೋರ್ ಸೆಲ್ಫ್. ಇದು ಯಾವುದು ಪೇಯ್ಡ್ ಪ್ರಮೋಷನ್ ಅಲ್ಲ. ದಿಸ್ ಈಸ್ ಮೈ ಜೆನ್ಯೂನ್ ರಿವ್ಯೂ ಆನ್ ಆಲ್ ದ ಪ್ರಾಡಕ್ಟ್ಸ್ ದಟ್ ಐ ಯೂಸ್ ವಿಚ್ ಸೂಟ್ಸ್ ಮೈ ಸ್ಕಿನ್. ಎಲ್ಲರಿಗೂ ಸೂಟ್ ಆಗಬೇಕಂತ ಇಲ್ಲ. ಸೊ ಯು ಕ್ಯಾನ್ ಟೇಕ್ ದಿಸ್ ಆಸ್ ಅ ರೆಫರೆನ್ಸ್, ಡೂ ಯೋರ್ ರಿಸರ್ಚ್. ನಿಮ್ಮ ಸ್ಕಿನ್ ಟೋನ್ಗೆ, ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಯು ಕ್ಯಾನ್ ಪ್ಲೇಸ್ ದ ಆರ್ಡರ್. ಓಕೆ, ಸೊ ಈ ಪೌಚಲ್ಲಿ ತುಂಬಾ ಐಟಮ್ ಇದೆ. ಸೊ ಲೆಟ್ ಮಿ ಪುಲ್ ದ್ಯಾಟ್ ಔಟ್. ತುಂಬಾ ಇದೆ ಇದು. ಇಟ್ಸ್ ನಾಟ್ ದಟ್ ಐ ಯೂಸ್ ಎವ್ರಿಥಿಂಗ್. ಇನಿಷಿಯಲಿ ಐ ವಾಸ್ ಯೂಸಿಂಗ್ ಆಲ್ ದ ಕಾಜಲ್ ಆ್ಯಂಡ್ ಐಲೈನರ್ ಫ್ರಮ್ ಶುಗರ್ ಓನ್ಲಿ. ಸೊ ಐ ಹ್ಯಾವ್ ಕಪಲ್ ಆಫ್ ದೆಮ್. ಸೊ ಇದು ಬಂದು ಪೆನ್ಸಿಲ್ ಲೈನರ್, ಕಾಜಲ್ ಆಗು ಯೂಸ್ ಮಾಡ್ಬೋದು ನೀವು, ಮೇಲ್ಗಡೆ ಲೈನರ್ ಆಗು ಯೂಸ್ ಮಾಡ್ಬೋದು. ಇದು ಹೆಂಗಿದೆ ಅಂದರೆ ಇಟ್ ಹ್ಯಾಸ್ ಅ ಶಿಮರಿ ಇಫೆಕ್ಟ್. ಸೊ ಕಾಜಲ್ ಜೊತೆ ಸ್ವಲ್ಪ ಶೈನಿ ಇಫೆಕ್ಟು ಬರುತ್ತೆ. ಐ ಲೈಕ್ ಇಟ್, ಬಟ್ ನಾಟ್ ಫಾರ್ ವೆರಿ ಲಾಂಗ್ ಒಕೇಶನ್ ಬಿಕಾಸ್ ಇದು ಸ್ವಲ್ಪ ಸ್ಮಜ್ ಆಗುತ್ತೆ. ನೀವು ಸುಮ್ಮನೆ ಹಿಂಗೆ ಹೊರಗಡೆ ಹೋಗಿ ಬರ್ತೀರಾ ಅಂದರೆ ದಿಸ್ ಡಸ್ ದ ಜಾಬ್. But adalde I have like one more kajal. This is from Lakme. E kajal again similar thing, just does the same job. Adre shiny effect eno illa. It's a normal kajal Lakme du. Ee daily use gella bejan aitidu saakagutte. But the one that I'm going to show you now is my personal favorite from Rene. ಮಿಡ್ ನೈಟ್ ಕಾಜಲ್ ಅಂತ. ಇದು ಎಷ್ಟು ಡಾರ್ಕ್ ಇದೆ ಅಂದರೆ ಯು ವಿದೌಟ್ ಅ ಮೇಕಪ್ ರಿಮೂವರ್ ಯು ಕಾಂಟ್ ರಿಮೂವ್. ಸುಮ್ಮನೆ ಮುಖ ತೊಳ್ದ ಅಂದರೆ ತೆಗಿಯೋಕ್ಕೆ ಆಗಲ್ಲ. ಇಟ್ ಈಸ್ ದ್ಯಾಟ್ ಡಾರ್ಕ್ ಆ್ಯಂಡ್ ಸೋ ಲಾಂಗ್ ಲಾಸ್ಟಿಂಗ್. ಹಚ್ದ ಅಂದರೆ ಏನು ಸ್ಮಜ್ ಆಗಲ್ಲ. ಇಟ್ಸ್ ಟೂ ಗುಡ್. ಲೈಕ್ ನಾನು ಹಿಂಗೆ ಆ್ಯಡ್ ನೋಡಿಬಿಟ್ಟು ಲೆಟ್ಸ್ ಟ್ರೈ, ಎಷ್ಟೊಂದು ಆ್ಯಡ್ಸ್ ನೋಡ್ತಾ ಇದ್ದೆ. ಸೊ ಐ ಥಾಟ್ ಲೆಟ್ ಮಿ ಗಿವ್ ಅ ಟ್ರೈ ಅಂತ. After I've started using this, there is no going back. This is my second one. Actually, ಒಂದನ್ನು ಖಾಲಿ ಮಾಡಿದ್ದೀನಿ.
This is so good. And I give 10 on 10 for this one. So those were the kajals. Adadmele I have a couple of eyeliner that I use. So again, one is from Sugar. Idu pen ತರ ಬರುತ್ತೆ, ಹಚ್ಕೊಳಕ್ ತುಂಬಾನೇ ಈಸಿ. ನೀವು ಹಿಂಗೆ ಯೂಶ್ವಲಿ ವಿ ಹ್ಯಾವ್ ದಟ್ ಬಾಟಲ್ ಅಲ್ಲ, ಹಿಂಗೆ ಹಾಕೊಳಕ್ಕೆ ಆ ಥರ ಏನಿಲ್ಲ, ಸುಮ್ಮನೆ ಒಂದು ಸ್ಟ್ರೋಕ್ ಸಾಕು. ಇಟ್ ಈಸ್ ವೆರಿ ಗುಡ್. ದಿಸ್ ಇಸ್ ಒನ್ ಪೆನ್ ಐ ಹ್ಯಾವ್. ಆ್ಯಂಡ್ ಅಗೇನ್ ರೀಸೆಂಟ್ಲಿ ಮೆಬಿಲಿಂದು ಒಂದು ಆ್ಯಡ್ ನೋಡಿದೆ for eyeliner. Again, it's a pen eyeliner. As for some reason, I find this pen eyeliners very helpful, very easy to apply. And ಎಷ್ಟೊಂದು ಜನ ಡ್ಯಾನ್ಸ್ ಅಲ್ಲಿ ಮೇಕಪ್ ಮಾಡ್ಕೊಬೇಕಾದ್ರೆ they tell me you put a very nice eyeliner ಅಂತ. This is the thing, because ಏನೋ ತುಂಬಾ ಡ್ರಾಯಿಂಗ್ ಮಾಡ್ದಂಗೆ ಇರುತ್ತೆ, ಕಣ್ಮೇಲೆ ಹಂಗೆ ಲಿಡ್ ಮೇಲೆ ಹಾಕ್ದಂದ್ರೆ ಇಟ್ಸ್ ಈಸಿ ಟು ಅಪ್ಲೈ ಅಂಡ್ ನಿಮಗೆ ಕಂಟ್ರೋಲ್ ಇರುತ್ತೆ. ಇಟ್ಸ್ ಜಸ್ಟ್ ಲೈಕ್ ಡ್ರಾಯಿಂಗ್. ಐ ಆಮ್ ಗುಡ್ ಇನ್ ಡ್ರಾಯಿಂಗ್ though. That might be the reason. So this is a new add-on to my kit. This is really good. What I'm applying right now is also this Maybelline's eyeliner pen, which is good. This one more eyeliner, idu ಯಾವ ಬ್ರ್ಯಾಂಡ್ ಅಂತ ನನಗೆ ಗೊತ್ತಿಲ್ಲ. I got this as a gift from one of my friend. ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಇದ್ರದ್ದು I'm so wanting this not to get over actually. ಯಾಕಂದ್ರೆ ಇದ್ರದ್ದು ಏನಂತಾರೆ ಇದಕ್ಕೆ ಅಪ್ಲೈ ಮಾಡೋ ಇದಿದೆಯಲ್ಲ, ಇಟ್ ಈಸ್ ವೆರಿ ಸ್ಟರ್ಡಿ. ಸೊ ನೀವು ಥಿಕ್ ಐಲೈನರ್ ಹಾಕೊಬೇಕು ಅಂತ ಇದ್ದಾಗ ಇದು ಬೆಂಡ್ ಆಗಲ್ಲ, ನೀಟಾಗಿ ಬರುತ್ತೆ. ಯೂಶ್ವಲಿ ನಮ್ದು ಯೂಶ್ವಲ್ ಐಲೈನರ್ಸ್ ಎಲ್ಲ ಸ್ವಲ್ಪ ಬ್ರಷ್ ತರ ಇರುತ್ತೆ, ಬೆಂಡ್ ಆಗುತ್ತೆ. ಇದು ಬೆಂಡ್ ಆಗಲ್ಲ. ಐ ಲವ್ ದಿಸ್ ಫಾರ್ ದ್ಯಾಟ್. ಸೊ ನಾನು ಇದನ್ನ ಎಷ್ಟೋ ದಿನದಿಂದ ಬೇಕಾದಾಗ ಮಾತ್ರ ಯೂಸ್ ಮಾಡಿಕೊಂಡು ಐ ಡೋಂಟ್ ವಾಂಟ್ ದಿಸ್ ಟು ಗೆಟ್ ಓವರ್. ಸೊ it's a good one. Now one of my friends from Germany got this for me, gifted me. I love this. ಅದಾಯ್ತಾ. ಸೊ ದೋಸ್ ವರ್ ದ ಐಲೈನರ್ಸ್ ಆ್ಯಂಡ್ ಕಾಜಲ್. ನೆಕ್ಸ್ಟ್ ಒನ್ ಬಂದು ಇದು ಶುಗರ್ದು ಬ್ರೋ ಡಿಫೈನರ್. ನಾನು ಬ್ಲ್ಯಾಕ್ ಕಲರ್ ಬ್ರೋ ಡಿಫೈನರ್ ಯೂಸ್ ಮಾಡೋದಿಲ್ಲ ಯೂಶ್ವಲಿ, ಯಾಕಂದರೆ ತುಂಬ ಅನ್ಯಾಚುರಲ್ ಅನ್ಸ್ಬಿಡುತ್ತೆ. ಇಫ್ ಯು ಆರ್ ಡಿಫೈನಿಂಗ್ ಯುವರ್ ಐಬ್ರೋಸ್ ಅಲ್ಲ, ತುಂಬ ಒಂಥರ ಈ ಮಕ್ಳಿಗೆಲ್ಲ ಹಚ್ತಾರಲ್ಲ ಸಣ್ಣವರಿದ್ದಾಗ, ಹಿಂಗೆ ಉಬ್ಬರಿತಾ ಇದ್ರು ನೋಡಿ, ಆ ಥರ ಅನ್ಸ್ಬಿಡುತ್ತೆ ಕಪ್ ಕಲರ್ ಹಾಕೊಂಡ್ರೆ. ಸೊ ಐ ಯೂಸ್ ದಿಸ್ ಬ್ರೌನ್ ಕಲರ್ ವಿಚ್ ಗಿವ್ಸ್ ಯು ಅ ವೆರಿ ನ್ಯಾಚುರಲ್ ಲುಕ್. ಪ್ಲಸ್ ಇದ್ರ ಜೊತೆಗೆ ಇದು ಬ್ರಷ್ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಹಚ್ಚಿದ್ಮೇಲೆ ಯು ಕ್ಯಾನ್ ಈವನ್ಲಿ ಡಿಸ್ಟ್ರಿಬ್ಯೂಟ್ ದ್ಯಾಟ್ ಆ್ಯಂಡ್ ಸ್ಟ್ರೋಕ್ಸ್ ಯು ಕ್ಯಾನ್ ಪುಟ್ ಆ್ಯಂಡ್ ಯು ಜಸ್ಟ್ ಬ್ಲೆಂಡ್ ಇಟ್. So this Sugar one is really good, and I am this loyal customer of this one as well. All my Sugar products are so amazing that it's not letting me change the brand. ಎಷ್ಟೊಂದು ಸತಿ ಅನ್ಸುತ್ತೆ, ನಾನು ಯೂಶ್ವಲಿ ಸೇಮ್ ಶುಗರ್ ಔಟ್ಲೆಟಿಗೆ ಹೋಗ್ತೀನಿ ಆಯ್ತಾ, ಅಲ್ಲಿ ಹೋದ ತಕ್ಷಣ ದಿಸ್ ಶುಗರ್ ಗರ್ಲ್ಸ್ ಅಂತೀನಿ, ಶುಗರ್ ಪ್ರಾಡಕ್ಟ್ನ ಸೆಲ್ ಮಾಡೋ ಯಾರು ಸೇಲ್ಸ್ ಪರ್ಸನ್ಸ್ ಇರ್ತಾರೆ, ದಿಲ್ ಗೆಟ್ ವೆರಿ ಎಕ್ಸೈಟೆಡ್. ಯಾಕಂದ್ರೆ ಈ ಅಮ್ಮ ಬಂದರು ಅಂದರೆ she'll take so many things with her ಅಂತ ಹೇಳ್ಕೊಂಡು, and all the other people know me that I just go and buy the Sugar thing. ಅಂತ ಮುಂಚೆ ಎಲ್ಲ ಸ್ವಲ್ಪ ಬಂದ್ಬಿಟ್ಟು ಪ್ರಮೋಟ್ ಮಾಡ್ತಾ ಇದ್ರು ಅವ್ರ ಬ್ರ್ಯಾಂಡ್. ಇವಾಗ they don't even try, because by this video, by the end of this video you will know why I am like the loyal customer of Sugar product ಅಂತ. ಸೊ ಇದು ಇನ್ನೊಂದು ಇಲೈಟ್ ಏನೋ ಈ ಬ್ರ್ಯಾಂಡ್ ಹೆಸರು ನಂಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ I saw this somewhere and I ordered this. This is a colored eyeliner actually. So ನಾನು ಹಿಂಗೆ ಫಂಕಿಯಾಗಿ ಸ್ವಲ್ಪ ಏನಾದ್ರು ಲುಕ್ ಟ್ರೈ ಮಾಡಬೇಕು ಅಂದರೆ it is a very nice color. ಸೊ ಕಣ್ ಮೇಲ್ಗಡೆ ಐ ಶ್ಯಾಡೋ ಹಾಕೊಂಡ್ಬಿಟ್ಟು ಇದನ್ನ ಅಪ್ಲೈ ಮಾಡಿದ್ರೆ ಇಟ್ ಲುಕ್ಸ್ ವೆರಿ ನೈಸ್. ಐ ಡೋಂಟ್ ನೋ, ಸಮ್ ಪೀಪಲ್ಗೆ ಇದು ತುಂಬ ಓವರ್ ಅನ್ಸ್ಬೋದು, ಬಟ್ ಐ ಲೈಕ್ ದಿಸ್. ಇಲ್ಲಿ ಸುಮ್ಮನೆ ಹಿಂಗೆ ಮೂವಿಗೆ ಹೋಗ್ತಾ ಇದೀವಿ, ಇಲ್ಲ something fun you're trying to do, and if it is going with your funky outfit ಹಾಕೊಂತಾ ಇದ್ದೀರಾ ಅಂದರೆ ಇದಕ್ಕೆ ತುಂಬ ಆ್ಯಕ್ಚುಲಿ ಬೇರೆ ಬೇರೆ ಕಲರ್ಸ್ ಇದೆ. ಐ ಲೈಕ್ ದಿಸ್ ಒನ್, ಸೊ ಐ ಆರ್ಡರ್ಡ್ ದಿಸ್. ಇಟ್ಸ್ ಅ ಗುಡ್ ಒನ್ ಆ್ಯಕ್ಚುಲಿ. ಸೊ ಅದಾದಮೇಲೆ ಬಂದು ಮಸ್ಕರ, ಅಗೇನ್ ಫ್ರಾಮ್ ಶುಗರ್, ಲಾಂಗ್ ಲಾಸ್ಟಿಂಗ್ ಪ್ಲಸ್ ಸ್ಮಜ್ ಅಂದರೆ ವಾಟರ್ ಪ್ರೂಫ್, ಐ ಥಿಂಕ್ ಸೊ. ನಾಟ್ ವೆರಿ 100% ಶ್ಯೂರ್. ನಾನು ಮೇಕಪ್ ಹಾಕೊಂಡು ಯಾವತ್ತೂ ನೀರು ಹಾಕೊಂಡಿಲ್ಲ, ಬಟ್ ಇದು ಸ್ಪ್ರೆಡ್ ಆಗಲ್ಲ. ಯೂಶ್ವಲಿ ಬೇರೆ ಮಸ್ಕರಾಗೆಲ್ಲ ಸ್ವಲ್ಪ ನೀರು ಇಲ್ಲ ಬೆವರಿದ್ರಿ ಅಂದರೆ ಕಣ್ಣು ಮುಚ್ಚಿದಾಗ ಕಣ್ಣು ಕೆಳಗಡೆ ಎಲ್ಲ ಸ್ವಲ್ಪ ಕಪ್ಪಾಗ್ಬಿಡುತ್ತೆ. ಯಾವತ್ತೂ ಆಗಿಲ್ಲ ಆ ಥರ ನನಗೆ. ಸೊ ದಿಸ್ ಇಸ್ ಒನ್ ಗುಡ್ ಮಸ್ಕರಾ ಫ್ರಮ್ ಶುಗರ್. ಸೊ ದೀಸ್ ವೇರ್ ದ ಐ ಮೇಕಪ್ಸ್. ಸೊ ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ಕು.
ಲಿಪ್ಸ್ಟಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಐ ಥಿಂಕ್ ಸೊ ಲಿಪ್ಸ್ಟಿಕ್ ನೀಡ್ಸ್ ಅ ಸಪರೇಟ್ ವಿಡಿಯೋ because not just the ones that are there in my pouch. I have so many lipsticks. Okay, futurally I will do all of those lipstick my lipstick collection antane one video ಮಾಡ್ತೀನಿ. Yes, we are done with this pouch. That is so much of makeup, oh my god. But since you guys asked me so many times ಏನ್ ಹಚ್ಕೊಂತೀರಾ ಏನು ಮೇಕಪ್ ಪ್ರಾಡಕ್ಟ್ಸ್ ಹೇಳಿ ಅಂತ, I thought I'll do this video. Hope you like them all. If you want to see how I do my makeup, ನನ್ನ ಮೇಕಪ್ routine ಇವಾಗ ಏನೇನು ತೋರಿಸಿದ್ದೀನೋ ಅದನ್ನ ಹೆಂಗೆ ಯೂಸ್ ಮಾಡ್ತೀನಿ, ಯಾವ್ದಾದ್ಮೇಲೆ ಯಾವ್ದು ಹಚ್ಕೊಬೇಕು, if you want to know all that, comment below so that I know. I'll make a video on that as well. I hope you like this video. ಇದು ನನ್ನ ಪರ್ಸನಲ್ ಯೂಸ್ ಮಾಡುವಂಥ ಪ್ರಾಡಕ್ಟ್ಸು. I have been using this for more than I don't know how many years now. But if at all you have some suggestion, then try maadi anta, do let me know in the comments. I'll surely try those products as well. Idu yavdu, as I told, it's not paid paid video alla, idu paid collaboration alla. This is all my genuine review through these years in my makeup journey. ಈ ಎಲ್ಲಾ ಪ್ರಾಡಕ್ಟ್ದು ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಸೊ ಇಫ್ ಯು ವಾಂಟ್ ಟು try that link, order it for yourself and try ಮಾಡಿ ಹೇಳಿ ನನಗೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ. I would be waiting to hear how you felt after using the products anta. If you like these videos, that also do let me know in the comments so that I'll make more such videos and that will motivate me to make more such videos. Thanks a lot for staying this long and keep supporting. That's it for this video. See you in the next one. Bye.